ನಾನು ಶಿವಭಕ್ತ, ನಾನು ಓದ್ಬೋದ ಭಗವದ್ಗೀತೆಯನ್ನ ಅಂತ. ಇದಕ್ಕೆ ನಾನು ಭಗವದ್ಗೀತೆಯಿಂದನೇ ಆನ್ಸರ್ ಮಾಡ್ಬೋದು. ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ನಾನು ಎಲ್ಲಾ ರುದ್ರರಲ್ಲಿ ಶಂಕರ ಅಂತ, ಅಂದ್ರೆ ನಾನೇ ಶಿವ ಅಂತ. ಮತ್ತೆ 11ನೇ ಅಧ್ಯಾಯದಲ್ಲಿ ಯಾವಾಗ ವಿಶ್ವರೂಪವನ್ನ ತೋರಿಸ್ತಾರೆ, ಅಲ್ಲಿ ನೀವು ನೋಡಿದ್ರೆ ಶಿವ ಕಾಣ್ತಾರೆ, ಆಂಜನೇಯ ಕಾಣ್ತಾರೆ, ಗಣೇಶ ಕಾಣ್ತಾರೆ, ಎಲ್ಲ ದೇವರುಗಳು ಕಾಣ್ತಾರೆ. ಯಾಕಂತ ಅಂದ್ರೆ ವಿಶ್ವರೂಪ ಅಂದ್ರೆ ಸರ್ವವು ನಾನೇ, ಸರ್ವಕಾಲಿಕ ಸತ್ಯವು ನಾನೇ ಅಂತ. ಸೊ ಹಾಗಾಗಿ ಯಾರು ಬೇಕಾದ್ರೂ ಕೂಡ ಈ ಭಗವದ್ಗೀತೆಯನ್ನ ಸ್ಟಡಿ ಮಾಡ್ಬೋದು. ಎಕ್ಸಾಂಪಲ್ ತಗೊಳ್ಳಿ, ಅಬ್ದುಲ್ ಕಲಾಂ ಜಿ ಅವರು ಬೈ ಬರ್ತ್ ಮುಸ್ಲಿಂ ಆದ್ರೂ ಕೂಡ ಭಗವದ್ಗೀತೆಯನ್ನ ಓದ್ತಾ ಇದ್ರು, ಮತ್ತೆ ಭಗವದ್ಗೀತೆಯನ್ನ ಇನ್ಸ್ಪಿರೇಷನ್ ಆಗೂ ತಗೊಂಡಿದ್ರು. ಪುರಂದರದಾಸ್ ಹೇಳ್ತಾರೆ, ಕಾಗದ ಬಂದಿದೆ ಪದ್ಮನಾಭನದು, ಓದಿ ಕಾಲ ಕಳೆಯಿರೋ ಅಂತ. ನೀವು ನೋಡಿದ್ರೆ ಈ ಭಗವದ್ಗೀತೆ ಯಾವ ಜಾತಿಗೂ ಸಂಬಂಧಪಟ್ಟಿಲ್ಲ, ಯಾವ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ, ಇದು ಯೂನಿವರ್ಸಲ್ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಇಡೀ ಮಾನವ ಕುಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ಈ ಮ್ಯಾನ್ಯಲ್ ಭಗವದ್ಗೀತೆಯನ್ನ ಕೊಟ್ಟಿರೋದು. ನೀವು ಇನ್ನೂ ವಿಶ್ಲೇಷಿಸಿ ನೋಡಿದ್ರೆ ಇಡೀ 700 ಶ್ಲೋಕದಲ್ಲಿ ಇವನ್ ಹಿಂದೂ ಅನ್ನೋ ವರ್ಡ್ ಕೂಡ ನಿಮಗೆ ಸಿಗೋದಿಲ್ಲ. ಯಾಕಂತ ಅಂದ್ರೆ ಇಡೀ ಮಾನವ ಕುಲಕ್ಕೋಸ್ಕರ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಹೇಳಿರೋದು.